ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ. ಕೇಳುಗರೆ, ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಬ್ಯೂಟಿಷಿಯನ್ ತರಬೇತಿಯ ವಿದ್ಯಾರ್ಥಿಯ ಅನುಭವವನ್ನು ಕೇಳೋಣ ಬನ್ನಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ಸುಷ್ಮಿತಾ. ನಿಮ್ಮದೊಂದು ಪರಿಚಯನ ಮಾಡಿಕೊಳ್ಳಿ ಮೇಡಮ್. ನಾನು ಎಚ್.ಡಿ. ಕೋಟೆಯಿಂದ ಬಂದಿದ್ದೀನಿ. ನನಗೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ತುಂಬ ಆಸೆ ಇದೆ. ಸೊ ನಾವ್ಯಾಕೆ ಬೇರೆಯವ್ರ ಥರ ಹಿಂದೆ ಉಳಿಬೇಕು, ಎಲ್ಲರ ಜೊತೆ ಬೆರಿಬೇಕು ಅನ್ನೋದು ತುಂಬ ಆಸೆ. ಸೊ ಎಲ್ಲರ ಜೊತೆಲೂ ಬೆರೆತಾಗ ನಮ್ಮದು ಅನುಭವನ ಜೊತೆಗೂಡಿಕೊಂಡಾಗ ನಮ್ಮ ಮನಸ್ಸಲ್ಲಿರೋ ನೋವುಗಳು, ಭಾವನೆಗಳು ಎಲ್ಲನೂ ಅವ್ರ ಜೊತೆ ಹಂಚ್ಕೊಂಡಾಗ ಮನಸ್ಸಿಗೆ ಆಗುವ ಖುಷಿ, ಸಂತೋಷ, ದುಃಖ, ದುನಿಯ ಏನೇ ಇದ್ದರೂ ಎಲ್ಲ ಕಡಿಮೆ ಆಗುತ್ತದೆ. ಮತ್ತು ನಾನು 3 ತಿಂಗಳ ಹಿಂದೆ ಮನೇಲೇ ಇದ್ದೆ. ಮತ್ತು ನಮ್ಮ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ರು. ನೀನು ಯಾಕೆ ಹಿಂದೆ ಉಳಿಬೇಕು, ಬೇರೆಯವ್ರ ಥರ ಮುಂದೆ ಬರಬೇಕು, ಮುಂದೆ ಬಂದು ಎಲ್ಲರ ಜೊತೆ ಬೆರಿಬೇಕು, ಅವ್ರ ಜೊತೆಗಿದ್ದು ಅವ್ರ ಭಾವನೆಗಳನ್ನೂ ತಿಳ್ಕೊಂಡು ಮುಂದೆ ಬರಬೇಕು ಅಂತ ನನಗೆ ತುಂಬ ಫೋಕಸ್ ಮಾಡಿ ಹೇಳಿದ್ರು. ಸೊ ಇವಾಗ ನಾನು 3 ತಿಂಗಳಾಯಿತು, ಬ್ಯೂಟಿಷಿಯನ್ ಕೋರ್ಸ್ ಮುಗೀತು. ಬ್ಯೂಟಿಷಿಯನ್ 3 ತಿಂಗಳಲ್ಲಿ ಈ ಜೈಪುರಿಗೆ ಬಂದು 3 ತಿಂಗಳಲ್ಲಿ ತುಂಬ ಅನುಭವಿಸ್ದೆ. ಅದೇ ಇವಾಗ ನಾನು ಏನೇ ಮಾಡಿದ್ರು, ಏನೇ ಪ್ರತಿ ಒಂದು ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಮಾಡೇ ಮಾಡ್ತೀನಿ. ಸೊ ಇವಾಗ ನನಗೆ ಬ್ಯೂಟಿಷಿಯನ್ ಆಗಿದ್ದೀನಿ. ಸೊ ನಾನು ಇವಾಗ ನೆಕ್ಸ್ಟು ಪಾರ್ಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ಬಜೆಟ್ ಸ್ವಲ್ಪ ಕಡಿಮೆ ಇದೆ, ಮತ್ತು ಮಳಿಗೆಗಳು ಸಿಗ್ತಿಲ್ಲ ಸರಿಯಾಗಿ. ನಮ್ಮ ಏರಿಯಾದಲ್ಲೇ ನೋಡಿದ್ದೀವಿ, ಸೊ ಏರಿಯಾದಲ್ಲಿ ಯಾವುದೂ ಮಳಿಗೆಗಳಿಲ್ಲ ಸರಿಯಾಗಿ. ಅದರಿಂದ ನಾನು ಇವಾಗ ಜಾಬಿಗೆ ಜಾಯ್ನ್ ಆಗ್ತಿದ್ದೀನಿ. ಇವತ್ತು ಸಂಜೆ ಜಾಬಿಗೆ ಜಾಯ್ನ್ ಆಗಿ ಮತ್ತು ಮಂಡೆಯಿಂದ ಜಾಬ್ಗೆ ಹೋಗ್ತೀನಿ. ಮತ್ತು ಎಲ್ಲರಿಗಿಂತನೂ ತುಂಬ ಚೂಟಿಯಾಗಿದ್ದೀನಿ. ನಾನು ಏನೇ ಕೆಲಸ ಕೊಟ್ಟರು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂದರೆ ಮೂಲತಃ ನೀವು ಕೋಟೆಯವರು? ಎಚ್.ಡಿ. ಕೋಟೆ. ನಿಮಗೆ ಈ ಒಂದು ಜೈಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯಿತು? ಅಂದರೆ ನನ್ನ ತಮ್ಮ ಕೆಂಚನಹಳ್ಳಿಲಿ ಟ್ರೈನಿಂಗ್ ಹೋಗ್ತಿದ್ದ, ಅದರಿಂದ ನನಗೆ ಗೊತ್ತಾಗಿ ಇಲ್ಲಿಗೆ ಬಂದೆ. ಏನು ಟ್ರೈನಿಂಗ್ ತೊಗೊಂಡಿದ್ದಾರೆ ಅವರು? ಎಲೆಕ್ಟ್ರಿಷಿಯನ್.
ಅವ್ರೇನು ಮಾಡ್ತಾ ಇದ್ದಾರೆ? ಅಂದರೆ ಇವಾಗ ITI ಮುಗೀತು, ಇವಾಗ ಡಿಪ್ಲೊಮಗೆ ಜಾಯ್ನ್ ಆಗ್ತೇನೆ ಮೈಸೂರಲ್ಲಿ. ಅಂದರೆ ಈ ಒಂದು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಅವ್ರು ಕೆಂಚನಹಳ್ಳಿಗೆ ಹೋದ್ರು. ಅವರಿಂದ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿ ನಾನು ಇಲ್ಲಿಗೆ ಬಂದೆ. ರಶೀದ್ ಸರ್ಗೆ ಫೋನ್ ಮಾಡಿ ಅಲ್ಲಿಂದ ಇನ್ಫಾರ್ಮೇಷನ್ ತಗೊಂಡು ನಾನು ಇಲ್ಲಿಗೆ ಬಂದು ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ ಮ್ಯಾಮ್ ಜೊತೆ ಮಾತಾಡಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ನಾನು 3 ತಿಂಗಳಿಂದ ಕಂಟಿನ್ಯೂ ಮಾಡಿದೆ. ಅಂದರೆ ಇವಾಗ ನಿಮಗೆ ನಿಮ್ಮ ತಮ್ಮನ ಮೂಲಕ ಈ ಒಂದು ತರಬೇತಿ ಹೌದು. ನನ್ನ ತಮ್ಮ ಈ ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಮನೆಯಲ್ಲೇ ಇದ್ದೆ ಮ್ಯಾಮ್. ಈಗ ತರಬೇತಿ ಮುಗಿದು 3 ತಿಂಗಳಾಗಿದೆ. 3 ತಿಂಗಳು ಕಂಪ್ಲೀಟ್ ಆಗಿದೆ. ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ? ನಾನು, ಅತ್ತೆ, ಮಾವ, ಹಸ್ಬೆಂಡ್ ಮತ್ತು ಪಾಪು. ಕುಟುಂಬದ ಸಹಕಾರ ಇತ್ತಾ ಈ ಒಂದು? ತುಂಬ ಇದೆ, ತುಂಬ ಸಪೋರ್ಟಿವ್ ಇದೆ. ಅತ್ತೆ ಮಾವನ ಕಡೆಯಿಂದ ತುಂಬ ಸಪೋರ್ಟಿವ್ ಇದೆ. ಮತ್ತು ಅವರು ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಏನೇ ಆದ್ರೂ ಅಷ್ಟೇ ನೀನು ಮುಂದೆ ಬರಬೇಕು ಅಂತ ನಮ್ಗೆ ಆಸೆ ಇದೆ ಅಂತ ನನಗೆ ತುಂಬ ಸಪೋರ್ಟಿವ್ ಮಾಡ್ತಾರೆ. ಪಾಪುನ ಅತ್ತೆ ನೋಡ್ಕೋತಾರೆ, ಯಾಕಂದರೆ ಮುಂದೆ ಬರೋಕ್ಕೆ ದಾರಿ ಕೊಡಲ್ಲ, ಮನೇಲೇ ಇರಬೇಕು, ಮಕ್ಳು ನೋಡ್ಕೋಬೇಕು, ಈ ಥರ ಎಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಪಾಪುನ ಅತ್ತೆ ಹತ್ರ ಬಿಟ್ಟು ಬರ್ತೀನಿ ಮುಂದೆ. ಅವರೆಲ್ಲ ಅಂದರೆ ಕುಟುಂಬದ ಸಹಕಾರ ಚೆನ್ನಾಗಿರೋದ್ರಿಂದ ಈ ಒಂದು ಬ್ಯೂಟಿಷಿಯನ್ ತರಬೇತಿ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಸೊ ಈ 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ನೀವು? ಪ್ರತಿಯೊಂದು ಪಾರ್ಲರಲ್ಲಿ ಏನೇನಿದೆ ಪ್ರತಿಯೊಂದು ಕೆಲಸನೂ ಕೂಡ ಕಲ್ತಿದ್ದೀವಿ. ಫಸ್ಟು ಅಡ್ಮಿಷನ್ಗೆ ಬಂದಾಗ ಅಡ್ಮಿಷನ್ ಆಗಿ ನೆಕ್ಸ್ಟ್ ಡೇಗೆ ಮೆಹಂದಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಯಾಕಂದರೆ ಸ್ವಲ್ಪ ಭಯ ಇತ್ತು, ಹೊಸ ಫ್ರೆಂಡ್ಸ್ಗಳು, ಯಾರ್ಯಾರ ಮನಸ್ಸಲ್ಲಿ ಯಾವ್ಯಾವ ಥರ ಇರುತ್ತೋ ಅಂತ ಭಯ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಕಷ್ಟ ಇರುತ್ತೆ, ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಎಲ್ಲ ಸುಮ್ಮನೆ ಕೂತ್ಕೋತಿದ್ವಿ. ಮತ್ತು ನೆಕ್ಸ್ಟು ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಥ್ರೆಡ್ಡಿಂಗ್ ಆದಮೇಲೆ ನೆಕ್ಸ್ಟು ಅದನ್ನು ಬರಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಎಲ್ಲರೂ ಚೆನ್ನಾಗಿ ಕಲ್ತ್ವಿ. ಇವಾಗ ಒಂದು ಐಬ್ರೋ ಕೊಟ್ಟರೆ ಫಿನಿಶಿಂಗ್ ಮಾಡಿ ಕೊಡ್ತೀವಿ ಅನ್ನೋದು ಬಂದಿದೆ. ಮತ್ತು ವ್ಯಾಕ್ಸಿಂಗು, ಮೆಹಂದಿ, ಥ್ರೆಡ್ಡಿಂಗು, ಬಾಡಿ ವ್ಯಾಕ್ಸು, ಫೇಸ್ ವ್ಯಾಕ್ಸು, ಬ್ಲೀಚು, ಏರ್ ಕಟ್ಟು, ಗ್ಲೋ ಡ್ರೈ, ಡಿಟ್ಯಾನ್ ರಿಮೂವರ್, ಕ್ಲೀನಪ್, ಸ್ಕಿನ್ ಕೇರ್, ಹೋಮ್ ರೆಮಿಡೀಸ್, ಆಯಿಲ್ ಮಸಾಜ್, ಫೇಶಿಯಲ್, ಸ್ಪ್ಲಿಟ್ ಆ್ಯಂಡ್ ರಿಮೂವರಿಂಗ್, ಹೇರ್ ಮೆಹಂದಿ ಅಪ್ಲಿಕೇಶನ್, ಮೆನಿಕ್ಯೂರ್ ಪೆಡಿಕ್ಯೂರ್, ಹೇರ್ ಕಲರಿಂಗ್, ಹೇರ್ ಸ್ಪಾ, ಟೆಂಪ್ರವರಿ ಹೇರ್ ಸ್ಟ್ರೈಟಿಂಗ್, ಪರ್ಮನೆಂಟ್ ಹೇರ್ ಸ್ಟ್ರೈಟಿಂಗ್, ಹೇರ್ ಕಲರಿಂಗು, ಹೇರ್ ಕ್ರಂಪಿಂಗು, ಸ್ಯಾರಿ ಡ್ರಾಪಿಂಗ್, ಹೇರ್ ಡೈ, ಹೇರ್ ಸ್ಟೈಲ್, ಬೇಸಿಕ್ ಮೇಕಪ್, ಬ್ರೈಡಲ್ ಮೇಕಪ್, ಪಾರ್ಟಿ ಮೇಕಪ್, ರಿಸೆಪ್ಷನ್ ಲುಕ್ ಮೇಕಪ್. ಇಷ್ಟು ತಿಂಗಳು ತರಬೇತಿಯಲ್ಲಿ ಇಷ್ಟೆಲ್ಲ ನಿಮ್ಗೆ ಕವರ್ ಮಾಡಿದ್ದೀರಲ್ಲ, ಹಾಗಿದ್ರೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ದೀರ ಮೇಡಮ್? ಹೌದು. ಅಂದರೆ ನಿಮ್ಮ ಕೈಗೆಟುಕುವ ದರದಲ್ಲಿ ಈ ಒಂದು ತರಬೇತಿ ಸಿಕ್ಕಿದೆ. ಅಂದರೆ ಇದ್ರ ಜೊತೆಗೆ ನಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಅಲ್ಲ, ಸೊ ಅದರಿಂದ ನಾವು ಮುಂದೆ ಬಂದೇ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲಿ ಬೇಕಾದರೂ ಹೋಗಿ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದೆ. ಅಂದರೆ ಈಗ ನೀವು ಈ ಬ್ಯೂಟಿಷಿಯನ್ ತರಬೇತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗಿರೋದು ಒಂದು ಕಡೆ ಆದರೆ ಅಂದರೆ ಪ್ರೊಫೆಷನಲ್ ಆಗಿ, ಸೊ ವೈಯಕ್ತಿಕ ಬೆಳವಣಿಗೆ ಈ ಒಂದು ಸಂಸ್ಥೆಯಲ್ಲಿ ನೀವು ಜೊತೆಗೂಡಿದಾಗ ಏನೇನೆಲ್ಲ ಆಗಿದೆ ಮೇಡಮ್? ಧೈರ್ಯ ಇದೆ, ಸ್ಕಿಲ್ ಇದೆ, ಮತ್ತು ಎಲ್ಲರ ಜೊತೆ ಬಾಂಡಿಂಗಲ್ಲಿ ಯಾವ ರೀತಿ ಇರಬೇಕು, ಮತ್ತು ಯಾವ ರೀತಿ ಮುಂದೆ ಬರಬೇಕು, ಜನಗಳ ಜೊತೆ ಯಾವ ರೀತಿ ಮಾತಾಡಬೇಕು, ಮತ್ತು ಇವಾಗ ಒಬ್ಬರು ಕಸ್ಟಮರ್ ಬಂದಾಗ ಅವ್ರ ಜೊತೆ ಯಾವ ರೀತಿ ನಾವು ನಡ್ಕೊಬೇಕು, ಅವ್ರಿಗೆ ಯಾವ ಥರ ಇಷ್ಟ ಆಗೋ ಥರ ನಾವು ಮಾತಾಡಬೇಕು ಅನ್ನೋದು ಪ್ರತಿಯೊಂದು ಇದೆ. ಸೊ ಅದೆಲ್ಲ ನಿಮಗೆ ಈ ಒಂದು ತರಬೇತಿಯಲ್ಲಿ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲ ಆಗಿದೆ. ಮನೇಲೇ ಇದ್ದಾಗ ಮೈಂಡ್ ಸೆಟ್ ಒಂದೇ ಕಡೆ ಇತ್ತು, ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲೇ ಇದ್ದು 3 ಟೈಮು ಅಡುಗೆ ಮಾಡೋದು, ಕೆಲಸ ಮಾಡೋದು ಇದೇ ಆಗೋಗಿತ್ತು. ಇವಾಗ ಹೊರಗಡೆ ಬಂದಾಗ ನಾವ್ಯಾಕೆ ಹಿಂದುಳಿಬೇಕು, ನಾವು ಮುಂದೆ ಬರಬೇಕು ಅನ್ನೋದು ಮೈಂಡಲ್ಲಿದೆ. ಈಗ ನೆಕ್ಸ್ಟು ನಿಮ್ಮ ಈ ಒಂದು 3 ತಿಂಗಳ ತರಬೇತಿ ಮುಗಿದಿದೆ, ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್? ನಾನು ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಕಾಣಬೇಕು. ಇವಾಗ ನನಗೆ ಪಾರ್ಲರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಇವಾಗ ಮಳಿಗೆಗಳು ಸಿಗ್ತಿಲ್ಲ, ಮತ್ತು ಸ್ವಲ್ಪ ಜನಸಂಪರ್ಕ ಬೆಳೆಸ್ಕೋಬೇಕು, ಮತ್ತು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಇವಾಗ ನನಗೆಲ್ಲ ಟ್ರೈನಿಂಗ್ ಆಗಿದೆ. ಸೊ ಇವಾಗ ನಾನು ಸ್ವಂತ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ನನಗೆ ಸ್ವಂತ ಮಾಡೋಕ್ಕಾಗ್ತಿಲ್ವಲ್ಲ, ಅದರಿಂದ ನಾನು ಜಾಬಿಗೆ ಜಾಯ್ನ್ ಆಗ್ತಿದ್ದೀನಿ ಅಷ್ಟೇ. ಅಂದರೆ ಈ 3 ತಿಂಗಳ ತರಬೇತಿ ಮುಗಿದ ನಂತರ ಸ್ವಉದ್ಯೋಗ ಮಾಡೋಷ್ಟು ಸಸ್ಟೈನಬಲ್ ಆಗಿದ್ದೀರಿ? ಹೌದು. ತರಬೇತಿಯಲ್ಲಿ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಮೇಡಮ್? ಇವಾಗ ನಾವು ಬಂದಿರೋ ಜೈಪುರದಲ್ಲಿ ನಮಗೆ ತುಂಬಾ ಸೇಫ್ಟಿ ಇದೆ. ಸೊ ಒಂದು ಹೆಣ್ಮಗು ಯಾವ ಥರ ಇರಬೇಕು, ಆ ರೀತಿ ನಡವಳಿಕೆಯಿಂದ ಯಾವ್ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಕಲಿಸಿದ್ದಾರೆ. ಸೊ ಮತ್ತು ನಾವಿರೋ ಜಾಗ ತುಂಬ ಸೇಫ್ಟಿಯಾಗಿದೆ. ಮತ್ತು ನಾನು ಇಲ್ಲಿಂದ ಕಲಿತು ಹೋಗಿ ಪಾರ್ಲರ್ ಮಾಡಿ ಅಥವಾ ಜಾಬ್ ಮಾಡಿ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರಲ್ಲಿ ಒಂದು ಒಳ್ಳೆ ಭಾವನೆನ ಹುಟ್ಟಿಸ್ಬೇಕು. ನಮ್ಮ ಸೊಸೆ ತರ್ತಿದ್ದಾಳೆ, ನನ್ನ ಮಗನ ಚೆನ್ನಾಗಿ ನೋಡ್ಕೋತಿದ್ದಾಳೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತವ್ರೆ ಅಂತ ಹೇಳೋ ರೀತಿ ಇರಬೇಕು ಮುಂದೆ ಅನ್ನೋದು ಆಸೆ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ? ಅಂದರೆ ಅವ್ರಿಗೆ ತುಂಬಾ ಚೆನ್ನಾಗಿದೆ, ಎಲ್ಲ ಸಪೋರ್ಟಿವ್ ಮಾಡ್ತಾರೆ. ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಎಲ್ಲರೂ ಕೂಡ
ನೀನು ಮುಂದೆ ಬರಬೇಕು ಅನ್ನೋದು ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ? 3 ತಿಂಗಳ ತರಬೇತಿಗೆ ಬರ್ತೀರಾ ಅಂತಂದರೆ ಮಕ್ಕಳನ್ನ ನಿಭಾಯಿಸಿ, ಮನೆ ಕೆಲಸ ಎಲ್ಲ ನಿಭಾಯಿಸಿ, ಇನ್ ಟೈಮ್ಗೆ ಬಂದು ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸಿ ಮಹಿಳೆ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತ ಬರ್ತಾರೆ. ಸೊ ಹಾಗಿದ್ರೆ ನಿಮಗೆ ಏನೇನೆಲ್ಲ ಸವಾಲುಗಳು ಎದುರಾಯಿತು ಮೇಡಮ್? ಅಂದರೆ ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಪಾಪು ನೋಡ್ಕೋಬೇಕು, ಸ್ವಲ್ಪ ಮನೇಲಿ ಕೆಲಸಗಳಿರುತ್ತೆ, ಆ ದಿನನಿತ್ಯ ಕೆಲಸಗಳೆಲ್ಲ ಮುಗಿಸಿ ಬಂದು ಬಸ್ಸಲ್ಲಿ ಒಂದೊಂದು ದಿನ ಬಸ್ಸೇ ಸಿಗಲ್ಲ, ಬಸ್ ಹತ್ತಿ ಬಂದು ನಿಂತ್ಕೊಂಡು ಅಲ್ಲಿ ಒಂದೊಂದು ದಿನ ಸೀಟೇ ಸಿಗಲ್ಲ, ಅಲ್ಲಿಂದ ನಿಂತ್ಕೊಂಡು ಬಂದು ಇಲ್ಲಿಂಗೆ ಟೈಮ್ ಪಿಕಪ್ ಮಾಡಬೇಕು, ಇನ್ ಟೈಮ್ಗೆ ಬಂದು ಪ್ರತಿಯೊಂದು ಇವಾಗ ಅವ್ರು ಮಾಡೋ ಕೆಲಸಕ್ಕೆ ನಾನು ಜಾಯ್ನ್ ಆಗಬೇಕು, ಜಾಯ್ನ್ ಆಗಿದ ತಕ್ಷಣ ಅವ್ರೇನು ಮಾಡ್ತಿದ್ದಾರೆ ಅವ್ರಿಗಿಂತ ನಾನು ತುಂಬ ಫಾಸ್ಟಾಗಿ ಮಾಡಬೇಕು ಅನ್ನೋದು ಈ ಥರ ಸವಾಲೆಲ್ಲ ಎದುರಿಸಿದ್ದೀನಿ. ಸೊ ಮಹಿಳೆಯರು ನಿಮ್ಮಂತಾನೆ ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಕಡೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀವಿ? ಯಾರೂ ಮನೇಲಿ ಕೂತ್ಕೋಬಾರ್ದು. ಯಾಕಂದರೆ ಯಾರು ಮನೇಲಿ ಕೂತ್ಕೊಂಡ್ರೆ ಇವಾಗ ಎಜುಕೇಷನ್ ಮಾಡಿರೋರಾಗಿರ್ಬೋದು ಅಥವಾ ಏನೋ ಒಂದು ವರ್ಕ್ ಮಾಡಿರೋರಾಗಿರ್ಬೋದು, ನಮ್ಮ ಕೈಲಿ ಆಗಲ್ಲ ಅಂತ ಹಿಂದೆ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಮುಂದೆ ಬಂದು ಎಫರ್ಟ್ ಹಾಕಿ ನಾವು ಮಾಡ್ತೀವಿ ಅನ್ನೋ ಧೈರ್ಯ ಛಲ ಎಲ್ಲ ಇದ್ದು ಮಾಡಲೇಬೇಕು. ಯಾಕಂದರೆ ಇವಾಗ ಕೆಲವು ಜನ ಎಲ್ಲೂ ಕಳಿಸಲ್ಲ, ಹೊರಗಡೆನೇ ಕಳಿಸಲ್ಲ, ಮನೇಲೇ ಇರಿಸ್ಕೋತಾರೆ. ಅಲ್ಲೂ ಹೋಗ್ಬೇಡಿ ಇಲ್ಲೂ ಹೋಗ್ಬೇಡಿ ಅಂತ ಹೇಳೋರೇ ಜಾಸ್ತಿ. ಇವಾಗ ಎಷ್ಟೋ ಜನ ನೋಡಿದ್ರೆ ತುಂಬ ಜನ ಇದ್ದಾರೆ, ಬಂದು ಮಾಡಿ ನಾವು ವರ್ಕ್ ಮಾಡಿ ನಾವು ನಮ್ಮ ಜೀವನನ ರೂಪಿಸ್ಕೋಬೇಕು ಅಂತ ಇರೋರು ತುಂಬ ಜನ ಇದ್ದಾರೆ. ಸೊ ಅದರ ಉದಾಹರಣೆಗೆ ನಾನು ಕೂಡ ಮುಂದೆ ಬಂದು ಇವಾಗ ಬೇರೆ ಕಡೆ ಕೇಳಿದ್ರೆ ಸೆಲೂನಲ್ಲೆಲ್ಲ ವರ್ಕ್ ಕೇಳಿದ್ರೆ ಬಜೆಟ್ ಜಾಸ್ತಿ ಇರುತ್ತೆ. ಸೊ ನಮಗೆ ಬೇಕಾಗಿರೋದೇನೋ ಕಡಿಮೆ ಪ್ರೈಸಲ್ಲಿ ಬಂದು ನಾವು ಕೆಲಸನ ಜಾಸ್ತಿ ಕಲಿಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಅಂಥದ್ರಲ್ಲಿ ಹೊರಗಡೆ ಇವಾಗ ಮೈಸೂರಾಗಿರ್ಬೋದು, ಹೊರಗಡೆ ಎಲ್ಲಾದರೂ ಹೋಗಿ ನಾವು ಕೆಲಸ ಕಲಿತೀವಿ ಅನ್ನೋದು ಆಗಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದು ನಾವು ಕಲಿತಿದ್ದೀವಿ, ಈ ಸಂಸ್ಥೆಯಲ್ಲಿ ಬಂದು ಕಲಿತಿದ್ದೀವಿ ಅನ್ನೋದು ಒಂದು ಹೆಮ್ಮೆ. ಯಾಕಂದರೆ ಎಲ್ಲನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 100 ಸಲ ಹೇಳ್ಕೊಡ್ತಾರೆ. ಈ ಥರ ಸಂಸ್ಥೆಯಲ್ಲಿ ಕಲಿಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಖಂಡಿತ. ನೀವು ಕೋಟೆದಲ್ಲಿ ಆ್ಯನ್ಪೋಸ್ಟಲ್ಲಿ ಒಂದು ಉಪಕೇಂದ್ರವನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ತರಬೇತಿಯನ್ನು ಕೊಡ್ತಿದ್ರು. ಆದರೆ ಜೈಪುರ ತನಕ ಬಂದು ಕಲಿಯೋದು ಉದ್ದೇಶ ಏನು ಮಾಡಿ? ನನಗೆ ಮುಂಚೆ ಗೊತ್ತಿರಲಿಲ್ಲ ಅಲ್ಲಿ ಸಂಸ್ಥೆಯಲ್ಲಿ ಈ ಥರ ವರ್ಕ್ ಇದೆ, ಈ ಥರ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವಾಗ ನನ್ನ ತಮ್ಮ ಹೋಗಿ ಅಲ್ಲಿ ಟ್ರೈನಿಂಗ್ ಹೋಗಿ ಅಲ್ಲಿಂದ ಬಂದು ನನಗೆ ಅಕ್ಕ ಈ ಥರ ಇದೆ ಹೋಗು ಮಾಡು ಅಂತ ಹೇಳಿ, ಆವಾಗ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಿ, ನಮ್ಮ ಅತ್ತೆ ಮಾವನ ಜೊತೆ ಮಾತಾಡಿ, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿದ್ಮೇಲೆ ನಾನು ಇಲ್ಲಿಗೆ ಬಂದಿರೋದು. ಅಂದರೆ ಹೇಗೆ ಅನಿಸುತ್ತೆ ಅಂದರೆ ಜೈಪುರದ ಸ್ಥಳೀಯ ಜನರಿಗೆ ಅನುಕೂಲ ಆಗಲಿ ಅಂತ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಈ ಒಂದು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸ್ಥಳೀಯರಿಗೆ ಎಷ್ಟು ಅನುಕೂಲ ಆಗ್ತಿದೆ ಅಥವಾ ನಿಮಗೆ ಎಷ್ಟು ಅನುಕೂಲ ಆಗಿದೆ ಇದರಿಂದ? ನನಗೆ ತುಂಬ ಯೂಸ್ ಆಗ್ತಿದೆ. ಯಾಕಂದರೆ ಇವಾಗ ನಾನು ಮೆಹಂದಿಯಿಂದನೇ ತುಂಬ ದುಡ್ಡು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಂಗೆ ಮೆಹಂದಿ ಬಿಡೋಕ್ಕೆ ಬರ್ತಿರ್ಲಿಲ್ಲ, ಮೆಹಂದಿ ಬಿಟ್ಟು ಇವಾಗ ದುಡ್ಡು ಮಾಡಿದ್ದೀನಿ. ಸೊ ಇವಾಗ ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋವ್ರಿಗೂ ತುಂಬ ಯೂಸ್ ಇದೆ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿರಲ್ಲ ಈ ಥರ ಸಂಸ್ಥೆಯಲ್ಲಿ ನಡೆಯುತ್ತೆ. ಬ್ಯೂಟಿಷಿಯನ್ ಆಗಿರ್ಬೋದು, ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಈ ಥರ ಎಲ್ಲ ಸಂಸ್ಥೆಯಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗಿರಲ್ಲ. ಅದರಿಂದ ತುಂಬ ಯೂಸ್ ಆಗುತ್ತೆ. ಎಲ್ಲರೂ ಬಂದು ಮಾಡ್ಬೋದು. ಯಾಕಂದರೆ ಮನೆಯಲ್ಲೇ ಕೂತ್ಕೋಬೇಕು ಅನ್ನೋದು ಏನಿಲ್ವಲ್ಲ, ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರೋರು ಬಂದು ಕೂಡ ಮಾಡ್ಬೋದು. ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರು ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಂದೇಶ ಏನು? ಯಾರೇ ಆದರೂ ಅಷ್ಟೇ, ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಂದು ಹೆಣ್ಮಗು ಹೊರಗಡೆ ಹೋಗುತ್ತೆ ಅಂದರೆ ಅವ್ರ ಹಿಂದೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಅಂಥದ್ರಲ್ಲಿ ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟೇ ಚೆನ್ನಾಗಿ ಅವರು ಮನೆಯವ್ರನ್ನ ನೋಡ್ಕೋತಾರೆ. ಜನಧ್ವನಿ ಕೇಳುಗರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿಯಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಕೆಲ್ಲಳ್ಳಿಯಿಂದ ಬಂದಿದ್ದೀನಿ. ನಾನು ಇಷ್ಟು ದಿನ ಮನೇಲೇ ಇದ್ದೆ. ನನಗೆ 2 ಮಕ್ಕಳು, ಮಗ ಡಿಗ್ರಿ, ಮಗಳು 9th. ನಮ್ಮ ಮನೆಯವರು ಮರಗೆಲಸ ಮಾಡ್ತಾರೆ. ನಾನು ಬ್ಯೂಟಿಷಿಯನ್ ಆಗಬೇಕು ಅಂತ ಚಿಕ್ಕದ್ರಿಂದ ಆಸೆ ಇತ್ತು ನನಗೆ. ನಮ್ಮಮ್ಮ ಚಿಕ್ಕದ್ರಲ್ಲೇ ಮದುವೆ ಮಾಡಿಬಿಟ್ರು 14 ವರ್ಷಕ್ಕೆ. ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ನಂಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ನಾನು ಓದಿರೋದು 9ನೇ ಕ್ಲಾಸು. ಇಂಗ್ಲೀಷ್ ಬರೋಲ್ಲ ನನಗೆ. ಇದರಿಂದ ನಾವೇನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ತನಕನೂ ಸುಮ್ಮನೆ ಮನೇಲೇ ಇದ್ದೆ.
ಎಲ್ಲಾದರೂ ಹೋಗೋದು ರೆಡಿ ಗಿಡಿ ಮಾಡಿಸ್ಕೊಳಕ್ಕೆ ಹೋದಾಗ ನನಗೆ ಆಸೆ ಆಗೋದು. ನಾನು ಕೇಳೋದು ಅವ್ರನ್ನ, ಅವರು 20,000 ಕೊಡಿ, 25,000 ಕೊಡಿ, ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ನಾನು ಹಂಗೆ ಕೇಳ್ಕೊಳ್ಳೋದು, ಸುಮ್ಮನೆ ಆಗೋದು. ಶ್ರೀರಾಮ್ಪುರದಲ್ಲಿ ಸಂಸ್ಥೆಗೆ ಹೋಗಿದ್ದೆ, ಅಲ್ಲಿಗೂ ಸೇರ್ಕೊಳ್ಳೋಣ ಅಂತ. ಆಗ ನನ್ನ ಮಗ ಹೇಳ್ದ, ಮಮ್ಮಿ ಇವಾಗ ಯಾಕೆ ನಿಮಗೆ ಈಗ ಬುಡಿಬೇಡಿ ಅಂತ ಹೇಳ್ದ. ಆವಾಗ ನಮ್ಮ ಮೋರ್ಗಿತಿ ಏನು ಮಾಡಿದ್ಲು, ಸಾಯಂಕಾಲ ಆಗಿತ್ತು, ಅವಳು ಎಲ್ಲೋಗಿದ್ಲೋ ಗೊತ್ತಿರಲಿಲ್ಲ, ಜೈಪುರದಲ್ಲಿ ಬಂದು ಮನೆ ಹತ್ರ ಬಂದು 1 ಗಂಟೆ ಹೇಳಿದ್ಲು, ಅಕ್ಕ ಹಿಂಗೆ ಜೈಪುರದಲ್ಲಿ ಹೇಳ್ಕೊಡ್ತಾರಂತೆ ಅಕ್ಕ, ಸೇರ್ಕೊಳ್ಳೋದ ಬ್ಯೂಟಿಷನ್ಗೆ ಅಂತ. ನಾನು ಅವ್ರ ಮಾತೇ ಕೇಳ್ಕೊಂಡು ಬರ್ತಿದ್ದೆ ಇಲ್ಲಿ ತನ್ಕೊಂಡುವೆ. ನಮ್ಮ ಮನೆಯವ್ರ ಮಾತು, ನನ್ನ ಮಗನ ಮಾತೆ. ಅವ್ರು ಹೋಗು ಅಂದರೆ ಹೋಗಬೇಕು, ಹೋಗಬೇಡ ಅಂದರೆ ಬಿಡು, ಆಗೋಯ್ತು ಬಿಡು, ಆಯಿತು ಬಿಡು, ಯಾವ ಬಿಡು ಅಂದ್ಕೊಂಡು ಹಿಂಗೆ ಬಂದೆ. ಇವಳು ಯಾವಾಗ ನನಗೆ ಹಿಂಗೆ ಹೇಳಿದ್ಲು, ಅದೇನಾಯ್ತದೆ ಆಗಲಿ, ನಾನು ಮಾಡಲೇಬೇಕು ಇದನ್ನ, ನನ್ನ ಚಿಕ್ಕದ್ರಿಂದ ನಂಗೆ ಆಸೆ, ಬರ್ತದೋ ಬರಲ್ವೋ ಅದು ನಾನು ಹೋದ್ಮೇಲೆ, ಪ್ರಯತ್ನ ಪಟ್ಟ ಮೇಲೆ. ನನಗೇನು ಏಜ್ ಆಗ್ಬಿಟ್ಟೈತಾ ಅಂತ ನಾನು ಬಂದೆ. ಹಂಗೂ ಇಲ್ಲಿ ಸರು ನಿಮಗೆ 37 ಆಗೈತೆ ಮೇಡಮ್ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ನಂಗೆ 37 ಆಗ್ಬಿಟ್ಟೈತಾ ಸರ್ ಅಂತ ಚಿಂತೆ ಮಾಡಿದೆ ಮೇಡಮ್, ನಾನು ಭಾರಿ ಚಿಂತೆ ಮಾಡಿದೆ. ಆವಾಗ ನಮ್ಮ ಅಮ್ಮ ಏನೋ ಸರ್ ಡೇಟು ಏನಾದರೂ ಕೊಟ್ಬಿಟ್ಟವ್ರೇನೋ, ನೇತ್ರ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಮೇಡಮ್ ನನಗೊಂದು ಅವಕಾಶ ಕೊಡಿ, ನಾನು ಸೇರ್ಕೋಬೇಕು ಅಂತ. ಅವಾಗ ಆಯಿತು, ನಿಮ್ಮಲ್ಲಿ ಉತ್ಸಾಹ ಐತೆ, ನೋಡೋಣ ಸೇರ್ಕೊಳ್ಳಿ ಅಂತ ಹೇಳಿದ್ರು ಮೇಡಮ್. ಆದ್ದರಿಂದ ನಾನು ಬ್ಯೂಟಿಷನ್ ಕಲಿಬೇಕು ಅಂತ ಬಂದಿದ್ದೀನಿ. ನಾನು ಕಲಿತೀನಿ ಮೇಡಮ್. ನಾನು ಅಂಗಡಿ ಇಡಬೇಕು ಅಂತ ನನಗೆ ತುಂಬ ಆಸೆ ಐತೆ, ಮಾಡ್ತೀನಿ ಮೇಡಮ್. ಮೇಡಮ್ ನನಗೆ ಮೆಹಂದಿ ಅನ್ನೋದೇ ಇಟ್ಕೊಳ್ಳೋಕೆ ಬರ್ತಿರ್ಲಿಲ್ಲ. ಈಗ ನಾನು ಮೆಹಂದಿ ಎಲ್ಲನೂ ಬಿಡ್ತಾಯಿದ್ದೀನಿ, ನನಗೆ ಖುಷಿ ಆಯ್ತೈತೆ. ಸೇರ್ಕೊಂಡು 4 ದಿನ ಆಯಿತು ಮೇಡಮ್ ಇಲ್ಲಿಗೆ ಬಂದು. ನೇತ್ರ ಮೇಡಮ್ ಅವರು ಈ ಥರ ಬಿಡಬೇಕು ಅಂತ ಹೇಳ್ಕೊಟ್ರೆ ಅದು 1 ಸಲ ಅಲ್ದರೆ 3 ಸಲ ಆಗಲಿ ಪ್ರಾಕ್ಟೀಸ್ ಮಾಡಿ ನಾನು ಕಲಿತಿದ್ದೀನಿ ಮೇಡಮ್. ಮತ್ತು ದಾರ ಇಟ್ಕೊಳ್ಳೋಕ್ಕೆ ಐಬ್ರೋ ದಾರನ ಈ ಥರ ಇಟ್ಕೋಬೇಕು ಅಂತ ಹೇಳಿದ್ರು. ನಾನು ಅವ್ರ ಹತ್ರ 10 ಗಂಟೆ ತನಕ ಇದೇನು ಹಿಂಗೆ ಮಾಡ್ತಾಳಲ್ಲ ಅಂತ ಇವರೆಲ್ಲ ನಮ್ಮ ಮನೇಲಿ ನಗಿತಾಯಿದ್ರು. ಆದರೂ ನಾನು ದಾರನ ಇಟ್ಕೊಂಡು ನೋಡ್ತಾಯಿದ್ದೆ ಮೇಡಮ್. ಅದರಿಂದ ನನಗೆ ಭಾರಿ ಖುಷಿ ಐತೆ ಮೇಡಮ್. ನನಗೆ ಸಂತೋಷ ಇಲ್ಲಿಗೆ ಬಂದಿರೋದ್ರಿಂದ. ಮತ್ತು ಮನೇಲಿ ಕೂತ್ಕೊಂಡು ಅವ್ರಿವ್ರ ಜೊತೇಲಿ ಸುಮ್ಮನೆ ಮಾತಾಡ್ತಾ ಕೂತ್ಕೊತಿದ್ದೆ. ಏನೋ ನಾವು ಸಂಘ ಗಿಂಗ ಅಂತ ಆವಿ ವಿಷಯ ಜೊತೇಲಿ ಮಾತಾಡ್ತಿದ್ದೆ. ಈ ಥರ ಎಲ್ಲ ಬಂದು ಬೆರೀತಿರ್ಲಿಲ್ಲ. ಇವಳ ಜೊತೆಲೇ ಜಾಸ್ತಿ, ನಮ್ಮ ಊರ್ಗಿತಿ ಜೊತೇಲಿ ನಾನು ಏನಾದರೂ ಮಾತಾಡಬೇಕಾದ್ರೆ ಅಷ್ಟೇ, ಇನ್ನೇನಿಲ್ಲ ಮೇಡಮ್. ನಂದು ತುಂಬುದು ಸಂಸಾರ. ಅಂಗಡಿರು 3 ಜನ, ಆಗ್ತೀರಿ 2, ತಂದೆ ತೀರೋಗ್ಬಿಟ್ಟವ್ರೆ. ಇವಾಗ ಅವರೆಲ್ಲ ನನ್ನ ನೋಡಿ ಈ ವಯಸ್ಸಲ್ಲಿ ಒಯ್ತೀರಾ ಅಂತ ನಮ್ಮ ಅತ್ತಿಗೆದಿರೆಲ್ಲ ನನ್ನ ಇದು ಮಾಡ್ತಾವ್ರೆ. ನಾನು ಮಾಡಲೇಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ಮೇಡಮ್. ನಾನು ಮಾಡೇ ಮಾಡ್ತೀನಿ ಮೇಡಮ್. ಅದೇನೇ ಕಷ್ಟ ಆಗಲಿ 5 ಗಂಟೆ ರಾತ್ರಿಗೆ ಎದ್ದೇಳ್ತೀನಿ. ಮಗನಿಗೆ ಮಗಳಿಗೆ ಎಲ್ಲರಿಗೂ ಟಿಫನ್ ಮಾಡಿ, ನಮ್ಮ ಮನೆಯವ್ರಿಗೂ ಲಂಚ್ ಮಾಡಿ, ನಾನು ಇಲ್ಲಿಗೆ ಊಟ ತಗೊಂಡು ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸನೂ ಮಾಡಿಬಿಟ್ಟು 4 ಗಂಟೆಗೆ ಹೋಗಿ ಮತ್ತೆ ಏನು ಮೇಡಮ್ ಕೊಟ್ಟವ್ರೆ ಅದನ್ನೆಲ್ಲ ಹೋಮ್ವರ್ಕ್ ಮಾಡಿ, ತಿರ್ಗಾ ಅಡುಗೆ ಮಾಡಿ, ತಿರ್ಗಾ ನನ್ನ ಕೈಲಿ ಏನು ಕೆಲಸ ಆಯ್ತಿದೆ ಮಾಡಿಬಿಟ್ಟು ಮಲ್ಕೊಂಡು ತಿರ್ಗಾ ಮಾಮೂಲಿ ಥರನೇ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್, ನನ್ನ ಹೆಸರು ಮೀನಾಕ್ಷಿ ಅಂತ. ನಾನು ಕೆಲ್ಲಳ್ಳಿಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಂದುಬಿಟ್ಟು ಮನೇಲೇ ಡ್ರಾಯಿಂಗು, ಪೇಂಟಿಂಗು ಎಲ್ಲನೂ ಮಾಡಬೇಕು ಅಂತ ಇಷ್ಟ. ಅದರಲ್ಲೂ ಬ್ಯೂಟಿಷಿಯನ್ ಮಾಡಬೇಕು ಅಂತ ಇಷ್ಟ ಆಗ್ತಿತ್ತು. ಆದರೆ ನಾನು ರೆಡಿ ಆಗ್ತಿರ್ಲಿಲ್ಲ, ಬೇರೆಯವ್ರಿಗೆ ಮಾಡೋಕ್ಕೆ ಇಷ್ಟ ಇದ್ದಿತ್ತು ನನಗೆ. ಹಂಗಾಗಿ ಇಲ್ಲಿ ಕೋರ್ಸ್ ಇದೆ ಅಂತ ನನಗೆ ಸಂಘದಿಂದ ಒಬ್ಬರು ಹೇಳಿದ್ರು, ಪವಿತ್ರ ಅಂತ. ಅವಾಗ ಬಂದು ಇಲ್ಲಿ ವಿಚಾರಿಸಿದೆ. ಮೇಡಮ್ ಎಲ್ಲರಿಗೂ ಹೇಳ್ಕೊಡ್ತಾಯಿದ್ರು. ನಾನು ಕಲಿಬೇಕು ಇದನ್ನ, ಈ ಕೋರ್ಸ್ನ ಮಾಡಬೇಕು ಅಂತ. ಹತ್ರ ಇದೆ ನಮ್ಮೂರಿಗೆ, ಹತ್ರ ಸ್ವಲ್ಪ 2 ಕಿಲೋಮೀಟ್ರ್. ಸುಮಾರು ಬೇರೆ ಬೇರೆ ಕಡೆ ಎಲ್ಲ ಕೇಳಿದೆ, ತುಂಬ ಅಮೌಂಟ್ ಹೇಳ್ತಾಯಿದ್ರು ಫೀಸ್ಗಳನ್ನ. ಹಾಗಾಗಿ ಅಷ್ಟು ಆಗ್ತಿರ್ಲಿಲ್ಲ ನನಗೆ ಮಾಡೋಕ್ಕೆ. ಇದು ನಮ್ಮ ಬಡವ್ರಿಗೆ ಅಂತಲೇ ಸ್ವಲ್ಪ ಇವರು ಕನ್ವಿನ್ಸ್ ಮಾಡಿ, ಅದು ಕಮ್ಮಿ ಇದರಲ್ಲಿ ಸ್ವಲ್ಪ ಮಹಿಳೆಯರು ಸ್ವಲ್ಪ ಸಬಲೀಕರಣ ಆಗೋಕ್ಕೋಸ್ಕರನೇ ಇದನ್ನು ಸಂಸ್ಥೆ ನಡೆಸ್ತಾ ಇರೋದು. ಇಲ್ಲಿ ಬಂದು ಸೇರ್ಕೊಳ್ಳಿ ಅಂತ ಹೇಳಿದರು ನನಗೆ. ಹಾಗಾಗಿ ಇಲ್ಲೇ ಜಾಯ್ನ್ ಆಗಿದ್ದೀನಿ. 4 ದಿವಸ ಆಗೈತೆ. ಹಾಗೆ ಇವಾಗ ಮೆಹಂದಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಇನ್ನು ಮುಂದೆ ಕ್ಲಾಸಸ್ ಇದೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನೇತ್ರ ಮೇಡಮ್ ಅಂತ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ನನಗೆ ಇಷ್ಟ ಬ್ಯೂಟಿ ಪಾರ್ಲರ್ ಇಡಬೇಕು ಅನ್ನೋ ಇದೆ, ಕನಸಿದೆ, ಮಾಡಬೇಕು. ಥ್ಯಾಂಕ್ ಯು ಮ್ಯಾಮ್. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರೀತಿ ಅಂತ. ನಾನು ಮಳವಳ್ಳಿಯಿಂದ ಬರ್ತಾ ಇರೋದು. ಎಷ್ಟೇ ದೂರ ಆದ್ರೂ ನಾನು ಕಲಿಯಬೇಕು ಅನ್ನೋ ಒಂದು ಆಸಕ್ತಿಯಿಂದ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ನನಗೆ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು, ಮತ್ತು ನನಗೆ ಸ್ವಲ್ಪ ಫ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಕಲಿಬೇಕು ಅಂತ ತುಂಬ ಆಸೆ ಆಯಿತು. ನಾನು ಮಂಡ್ಯ ಮಳವಳ್ಳಿಯಿಂದ ಬರ್ತಾ ಇರೋದು. ಎಷ್ಟೇ ದೂರ ಆದ್ರೂ ಸರಿ ನಾನು ಕಲಿಬೇಕು, ನಾನು ಕಲಿತು ಸ್ವಾವಲಂಬನೆ ಪ್ರೇರಣೆಯಿಂದ ನಾನು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು. ಯಾಕೆಂತಂದರೆ ಮುಂದೆ ಫ್ಯೂಚರಲ್ಲಿ ನಾವು ಮದುವೆ ಆಗಿ ಹೋಗುವಂಥವ್ರು, ಮುಂದೆ ಯಾವ ರೀತಿ ಫ್ಯೂಚರ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ.
ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಮದೇ ಆದಂಥ ಒಂದು ಆಸಕ್ತಿ ಇರುವಂಥದ್ದನ್ನ ಏನಾದ್ರು ಒಂದು ಉದ್ಯೋಗ ಸೃಷ್ಟಿಯಾಗುವಂಥ ಒಂದು ಕೆಲಸನ ನಾವು ಕಲ್ತ್ಕೊಂಡ್ರೆ ಅದು ಮುಂದೆ ಫ್ಯೂಚರಲ್ಲಿ ಯಾವುದಾದ್ರೂ ಸಮಯದಲ್ಲಿ ನಮ್ಮನ್ನ ಕೈ ಹಿಡಿದೇ ಇಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈ ಕೋರ್ಸ್ನ ಕಲೀಲೇಬೇಕು ಅಂತ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಎಷ್ಟೇ ದೂರ ಆದರೂ ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ, ಕಲಿತೀನಿ ಅಂದ್ಬಿಟ್ಟು ಮನೇಲಿ ಬೆಳಿಗ್ಗೆ 5 ಗಂಟೆಗೆ ಎದ್ರೂ ಎಲ್ಲನೂ ಮನೆ ಕೆಲಸನೂ ಮುಗಿಸೇ ಸಹ ನಾನು ಬರೋವಂಥದ್ದು. ಅದಕ್ಕೆ ನಮ್ಮ ಅಣ್ಣನೂ ಮತ್ತು ನಮ್ಮಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಹಾಗೆ ಬಸ್ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ಇದಿಷ್ಟು ದೂರ ಆದ್ರೂ ಸಹ ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಮತ್ತು ಇಲ್ಲಿ ಮ್ಯಾಮ್ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಯಾಕೆಂದರೆ ಅಷ್ಟು ದೂರದಿಂದ ಬರ್ತಿರುವಾಗ ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಜೊತೆಗೆ ನಾನೇನು ಮಾಡಬೇಕು, ಚೆನ್ನಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟಿಂದ ನಾನು ಏನು ಮಾಡ್ತೀನಿ, ಅವರು ಹೋಮ್ವರ್ಕು ಕೊಡ್ತಾರೆ, ಮನೆಗೂ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹಾಗೆ 4 ದಿನ ಆಗಿದೆ ಬಂದು. ಹಾಗೆ ಥ್ರೆಡ್ಡಿಂಗು ಸ್ವಲ್ಪ ಹೇಳ್ಕೊಡ್ತಿದ್ದಾರೆ, ಅದನ್ನು ಸಹ ಮನೇಲಿ ಪ್ರಾಕ್ಟೀಸ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರಲ್ಲ ಅವ್ರನ್ನ ಬಳಸ್ಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮೆಹಂದಿ ಡಿಸೈನ್ಸ್ಗಳನ್ನ ಹಾಕುವಂಥದ್ದು ಅದನ್ನು ಸಹ ಮನೇಲಿ ನಾವೇನು ಮಾಡ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಮೇಡಮ್. ಮುಂದೆ ಫ್ಯೂಚರಲ್ಲಿ ನಾನು ಈ ಒಂದು ಕಲಿಕೆನ ಕಲಿತಾ ಇರುವಂಥ ಕಾರಣ ಅಂತಂದರೆ, ಯಾವುದೇ ಸಮಸ್ಯೆ ಬರುತ್ತೋ ಬಿಡುತ್ತೋ ನೆಕ್ಸ್ಟ್ ನಾವು ಅದರಿಂದ ಎದುರದೇನೆ ನಾವು ಅದನ್ನು ಏನು ಮಾಡಬೇಕು, ಒಂದು ಧೈರ್ಯವಾಗಿ ನಡಿಬೇಕು ಅನ್ನೋಕ್ಕೋಸ್ಕರ ಈ ಕೋರ್ಸನ್ನು ನಾನು ಕಲಿತಾ ಇದ್ದೀನಿ ಮೇಡಮ್. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿಗಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ನಮಸ್ತೆ, ನನ್ನ ಹೆಸರು ಪ್ರಫುಲ್ಲ ಅಂತ. ನಾನು ಮಲಾರ ಕಾಲೋನಿಯಿಂದ ಬಂದಿರೋದು. ನಮ್ಮ ಫ್ಯಾಮಿಲಿ ಒಂದು ತುಂಬು ಕುಟುಂಬ, 40 ಜನ ಇರುವಂಥ ತುಂಬು ಕುಟುಂಬ ಆಗಿರೋದ್ರಿಂದ ನಾನು ಮನೇಲಿ ಯಾವುದೇ ಥರದ ಫಂಕ್ಷನ್ ಆದರೂ, ಗೃಹ ಪ್ರವೇಶ ಆಗಿರ್ಬೋದು, ಮದುವೆಗಳಾಗಿರಬಹುದು, ಅಂಥದ್ದೆಲ್ಲ ಫಂಕ್ಷನ್ ಮಾಡಿದಾಗ ಇಡೀ ಮನೆ ಹೆಂಗಸ್ರಿಗೆಲ್ಲ ನನ್ನದೇ ಮೇಕಪ್ ಇರುತ್ತೆ. ಮೆಹಂದಿಯಿಂದ ಹಿಡ್ದು, ಮೇಕಪ್ಪಿಂದ, ಹೇರ್ ಸ್ಟೈಲಿಂದ ಹಿಡ್ದು ಎಲ್ಲರಿಗೂ ಮೇಕಪ್ ಮಾಡಿ ನಂತರ ನಾನು ರೆಡಿ ಆಗ್ತಿದ್ದೆ. ಆವಾಗ ನಮ್ಮ ಮನೆಯವರೆಲ್ಲ ಸಜೆಸ್ಟ್ ಮಾಡೋರು ನನಗೆ, ನೀನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ರೆ ನಿನ್ಗೊಂದು ಜೀವನಕ್ಕೆ ಮುಂದೆ ದಾರಿ ಆಗುತ್ತೆ ಅಂತ. ನಾನು ಅದೆಲ್ಲ ಸುಮಾರು ದಿವಸದಿಂದ ಕೇಳ್ತಾ ಇದ್ದೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿರೋ ಪ್ರತಿಭೆನ ಎಲ್ಲರೂ ಈ ಥರ ಗುರ್ತಿಸಿದಾಗ ನಾನು ಕಲಿಬೇಕು ಅನ್ನೋ ಆಸೆ ಹುಡ್ತು. ತುಂಬ ಕಡೆ ವಿಚಾರಿಸ್ದೆ, ಎಲ್ಲೂ ಅಷ್ಟೊಂದು ಇನ್ಫಾರ್ಮೇಷನ್ ಸಿಕ್ಕಾಗಲಿಲ್ಲ. ಮ್ಯಾಮ್ ಹತ್ರ ಟ್ರೈನಿಂಗ್ ಪಡ್ಕೊಂಡ್ರು ಒಬ್ಬರು ನನ್ನ ಫ್ರೆಂಡು, ಅವರು ನನಗೆ ವಿಷಯ ತಿಳಿಸಿದ್ರು. ಇಲ್ಲಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಟ್ರೈನಿಂಗ್ ಕೊಡ್ತಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲೋಗಿ ಜಾಯ್ನ್ ಆಗ್ಬೋದು ಅಂತ. ಆ ಕಾರಣಕ್ಕೆ ಇಲ್ಲಿ ಬಂದು ಜಾಯ್ನ್ ಆದೆ. ಮ್ಯಾಮು ಮೆಹಂದಿ ಹೇಳ್ಕೊಡೋದಾಗಿರ್ಬೋದು, ಥ್ರೆಡ್ಡಿಂಗ್ ಆಗಿರ್ಬೋದು ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಮೆಹಂದಿ ನನಗೆ ಸ್ವಲ್ಪ ಮನೇಲಿ ಬಿಟ್ಟು ಅಭ್ಯಾಸ ಆಗಿರೋದ್ರಿಂದ ಮೊದಲೇ ಸ್ವಲ್ಪ ಬೇಸಿಕ್ ಬರ್ತಾಯಿತ್ತು. ಇವಾಗ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಥ್ರೆಡ್ಡಿಂಗು ಅಷ್ಟೇ ಮ್ಯಾಮ್ ತುಂಬ ಡೀಪಾಗಿ ಹೇಳ್ಕೊಡ್ತಾರೆ. ನಮಗೆ ಬರಲ್ಲ ಅಂದಾಗ ಈ ಥರ ಹ್ಯಾಂಡಲ್ ಮಾಡಬೇಕು, ಈ ಥರ ಇಟ್ಕೋಬೇಕು, ಆ ಥರ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನ್ನ ಜೀವನಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ. ಕರ್ಮಣಿ ಪ್ರತಿ ಹೆಣ್ಣಿನ ಪ್ರತಿಧ್ವನಿ ಕರ್ಮಣಿ. ನಮಸ್ತೆ, ನನ್ನ ಹೆಸರು ಅನನ್ಯ ಅಂತ, ಗೋಪಾಲ್ಪುರದಿಂದ ಬರ್ತಾ ಇರೋದು. ನಾನು 2nd PU ಮಾಡಿದ್ದೀನಿ. ಮನೇಲಿ ಅಮ್ಮ, ಅಣ್ಣ, ನಾನು, ತಾತ ಇದ್ದೀವಿ. ನಾನು ಫಸ್ಟ್ ಮನೇಲೇ ಇದ್ದೆ. ಆಮೇಲೆ ನಮಗೆ ಹಿಂಗೆ ಸರ್ ಬಂದು ಮನೆ ಹತ್ರ ಎಲ್ಲ ಹೇಳ್ತಾಯಿದ್ರು. ಅವಾಗ ಬಂದು ವಿಚಾರಿಸಿದಾಗ ಹೇಳ್ಕೊಡ್ತಾಯಿದ್ರು. ನೇತ್ರ ಮ್ಯಾಮು ಅಂತ ಹೇಳಿದ್ರು. ಅವ್ರು ನಮಗೆ ಗೊತ್ತಿರೋರೆ ಆಗಿದ್ದರಿಂದ ವಿಚಾರಿಸಿದಾಗ ಹೇಳ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಬಂದು ಅಡ್ಮಿಷನ್ ಆದ್ವಿ. ನಾನು ಗೋಪಾಲ್ಪುರದಿಂದ ಅಂದರೆ ಬಸ್ ಪ್ರಾಬ್ಲಮ್ ಸ್ವಲ್ಪ ಇರುತ್ತೆ ಅಂದ್ಬಿಟ್ಟು ಚಿಕ್ಕಮ್ಮನ ಮನೆಯಿಂದ ಓಡಾಡ್ತಿದ್ದೀನಿ. ಬಂದು 4 ಡೇಸ್ ಆಗಿದೆ. ಫಸ್ಟ್ ಮೆಹಂದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈಗ ಥ್ರೆಡ್ಡಿಂಗು ಅದೆಲ್ಲ ಹೇಳ್ಕೊಡ್ತಿದ್ದಾರೆ. ಮುಂದೆ ಪಾರ್ಲರ್ ಮಾಡಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು. ಕೇಳಿದ್ರಲ್ಲ ಕೇಳುಗರೆ, ಇದುವರೆಗೂ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದ ಫಲಾನುಭವಿಗಳ ಅನುಭವವನ್ನು ಕೇಳ್ತಾ ಇದ್ರಿ. ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ
ಕ್ಷಮಯಾ ಧರಿತ್ರಿ. ಭೋಜೇಶು ಮಾತಾ ಶಯನೇಶು ರಂಭ. ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30